ರಾಹುಲ್ ಗಾಂಧಿ ವಿರುದ್ಧ ಉತ್ತರ ಪ್ರದೇಶದ ಯೂಟ್ಯೂಬರ್ ಅವಹೇಳನಕಾರಿ ವಿಡಿಯೋ ಹಾಕಿದ. ಈ ಬಗ್ಗೆ ಬೆಂಗಳೂರಲ್ಲಿ ಕೇಸು ದಾಖಲಾಗಿತ್ತು. ದೂರಿನ ಅನ್ವಯ ಆ ಯೂಟ್ಯೂಬರ್ಗೆ ನೋಟಿಸ್ ಕೊಡೋದಕ್ಕೆ ನೋಯ್ಡಾಗೆ ಹೋದಂಥ ನಮ್ಮ ಪೊಲೀಸರೇ ಪೇಚಿಗೆ ಸಿಲುಕಿದ ಬಗ್ಗೆ ವರದಿಯಾಗಿದೆ. ಅಷ್ಟಕ್ಕೂ ಯಾರು ಆ ಯೂಟ್ಯೂಬರ್, ಪೊಲೀಸರು ಪೇಚಿಗೆ ಸಿಲುಕಿದ್ಯಾಕೆ ನೋಡೋಣ. ಯೂಟ್ಯೂಬರ್ಗೆ ನೋಟಿಸ್ ಕೊಡುವ ವಿಚಾರದಲ್ಲಿ ಎಡವಟ್ಟು. ಉತ್ತರ ಪ್ರದೇಶದಲ್ಲಿ ಪೇಚಿಗೆ ಸಿಲುಕಿದ ಕರ್ನಾಟಕ ಪೊಲೀಸರು. ಕರ್ನಾಟಕ ಪೊಲೀಸರ ಬಗ್ಗೆ ಇಡೀ ದೇಶದಲ್ಲಿ ಹೆಮ್ಮೆ ಇದೆ. ಸುಳಿವೇ ಇಲ್ಲದಂತಹ ಹಲವು ಕೇಸ್ಗಳನ್ನ ಭೇದಿಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅಪರಾಧ ಕೃತ್ಯವೆಸಗಿ ಹೊರ ರಾಜ್ಯಕ್ಕೆ ಹೋಗಿ ತಲೆಮರೆಸಿಕೊಂಡವರನ್ನ ಹಿಡಿದು ಎಳೆದುಕೊಂಡು ಬಂದಿರುವ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದೆ. ಆದರೆ ಉತ್ತರ ಪ್ರದೇಶದ ಯೂಟ್ಯೂಬರ್ ವಿಚಾರದಲ್ಲಿ ಕರ್ನಾಟಕ ಪೊಲೀಸರು ಪೇಚಿಗೆ ಸಿಲುಕಿದ ಪ್ರಸಂಗ ನಡೆದಿದೆ. ಉತ್ತರ ಪ್ರದೇಶದ ಪತ್ರಕರ್ತ ಕಮ್ ಯೂಟ್ಯೂಬರ್ ಆಗಿರುವಂತಹ ಅಜಿತ್ ಭಾರ್ತಿ ಕೆಲ ದಿನಗಳಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ವಿಡಿಯೋ ಹಾಕಿದ್ದಾರೆಂದು ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಅಜಿತ್ ಭಾರ್ತಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ರಾಹುಲ್ ಗಾಂಧಿ ಹೇಳಿಕೆ ಬಗ್ಗೆ ಜನರ ದಾರಿ ತಪ್ಪಿಸುವ ವಿಡಿಯೋ ಹಾಕಿದ್ದಾರೆ ಎಂದು ಆರೋಪಿಸಿ ಕೆಪಿಸಿಸಿ ಕಾನೂನು ಘಟಕದ ಕಾರ್ಯದರ್ಶಿ ಬಿಕೆ ಪೊನ್ನಣ್ಣ ಯೂಟ್ಯೂಬರ್ ವಿರುದ್ಧ ದೂರು ನೀಡಿದ್ರು. ಈ ಸಂಬಂಧ ಅಜಿತ್ ಭಾರ್ತಿಗೆ ನೋಟಿಸ್ ನೀಡಲು ರಾಜ್ಯದ 3 ಪೊಲೀಸರು ನೋಯ್ಡಾ ಪೊಲೀಸರಿಗೆ ಮಾಹಿತಿ ನೀಡದೆ ಮಫ್ತಿಯಲ್ಲಿ ಹೋಗಿದ್ರು ಎಂದು ಹೇಳಲಾಗ್ತಿದೆ. ಯೂಟ್ಯೂಬರ್ ಅಜಿತ್ ಭಾರ್ತಿ ಮನೆ ಮುಂದೆ ಹೈಡ್ರಾಮಾ. 3 ಕರ್ನಾಟಕ ಪೊಲೀಸರು ಮಸ್ತಿಯಲ್ಲಿ ಅಜಿತ್ ಭಾರ್ತಿ ಮನೆ ಬಳಿಗೆ ನೋಟಿಸ್ ಕೊಡಲು ಹೋಗಿದ್ದಾರೆ. ಆದರೆ ಅಜಿತ್ ಭಾರ್ತಿ ಕರ್ನಾಟಕ ಪೊಲೀಸರಿಗೆ ಮನೆಯೊಳಗೆ ಬರಲು ಪ್ರವೇಶ ನಿರಾಕರಿಸಿದ್ದಾನೆ ಹಾಗೂ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಬಳಿಕ ಯೂಟ್ಯೂಬರ್ ಮನೆ ಮುಂದೆ ಕರ್ನಾಟಕ ಪೊಲೀಸರು ಮತ್ತು ನೋಯ್ಡಾ ಪೊಲೀಸರ ನಡುವೆ ಮುಖಾಮುಖಿಯಾಗಿದ್ದು ಹೈ ಡ್ರಾಮವೇ ನಡೆದಿದೆ. ಅನುಮತಿ ಪಡೆಯದ ಕಾರಣ ನೋಯ್ಡಾ ಪೊಲೀಸರು ಕರ್ನಾಟಕ ಪೊಲೀಸರನ್ನ ತಮ್ಮ ಜೊತೆ ಕರೆದೊಯ್ದಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡ ಅಜಿತ್ ಭಾರ್ತಿ, ಇದು ನನ್ನನ್ನ ಬೆದರಿಸುವ ಪ್ರಯತ್ನ ಎಂದು ಕಿಡಿಕಾರಿದ್ದಾರೆ. ಆದರೆ ಇದನ್ನ ಕರ್ನಾಟಕ ಪೊಲೀಸರು ನಿರಾಕರಿಸಿದ್ದಾರೆ. ನಮ್ಮ ಪೊಲೀಸರು ತಪ್ಪೇನೂ ಮಾಡಿಲ್ಲ ಎಂದ ಗೃಹ ಸಚಿವರು. ಕರ್ನಾಟಕ ಪೊಲೀಸರ ಬಗ್ಗೆ ಆರೋಪ ಕೇಳಿ ಬರ್ತಿದ್ದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಪೊಲೀಸರು ಅಲ್ಲಿನ ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ವಾರೆಂಟ್ ಇಲ್ಲದೆ ಬಂಧಿಸಬೇಡಿ ಎಂದು ಹೇಳಿ ಕಳಿಸಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಇಂತಹ ಘಟನೆ ನಡೆಯುತ್ತೆ. ನೋಟಿಸ್ ಬಳಿಕವೂ ಆ ಯೂಟ್ಯೂಬರ್ ಬರದೇ ಇದ್ರೆ ಬಂಧನ ಮಾಡ್ತಾರೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಪ್ಪೇನ್ ಮಾಡಿಲ್ಲ. ಅವರು ಆ ವ್ಯಕ್ತಿ ಯಾರಿದ್ದಾನೆ ಅಜಿತ್ ಭಾರತಿ, ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗಿದ್ರು. ಆದರೆ ಅವ್ರಿಗೆ ವಾರಂಟ್ ತಗೊಂಡು ಹೋಗ್ಲಿಲ್ಲ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನವರು ಹೇಳಿ ಕಳಿಸಿದ್ದಾರೆ. ಅದು ಏನು ನೋಟಿಸ್ ಕೊಟ್ಟಿದ್ದಾರೆ, ಈಗ ನೋಟಿಸ್ ಕೊಟ್ಟು ಬರ್ತಿದ್ದಾರೆ. ಆನಂತರ ಅಗತ್ಯ ಬಿದ್ದರೆ ಅವರು ಅಪಿಯರ್ ಆಗಲಿಲ್ಲ ಅಂದರೆ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ತಗೊಂಡು ಹೋಗ್ತಾರೆ. ಒಟ್ಟಾರೆ ಯಾವುದೇ ಪ್ರಕರಣವಾಗ್ಲಿ ಪೊಲೀಸರು ಹೊರ ರಾಜ್ಯಗಳಲ್ಲಿ ವಿಚಾರಣೆ ಅಥವಾ ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಆದರೆ ಯೂಟ್ಯೂಬರ್ ಅಜಿತ್ ಭಾರ್ತಿ ವಿಚಾರದಲ್ಲಿ ನಮ್ಮ ರಾಜ್ಯದ ಪೊಲೀಸರು ಯಾಕೆ ಈ ರೀತಿ ಮಾಡಿದ್ರು ಅನ್ನೋದೇ ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.